ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಶರ್ಟ್ನ ಪೂರ್ತಿ ಸ್ಟಿಚ್ ಮಾಡಿ ಆದಮೇಲೆ ಶರ್ಟ್ ಬಾಟಮಲ್ಲಿ ನಮಗೆ ಹಾಫ್ ಇಂಚ್ ಮೇಲ್ಗಡೆ ಎದ್ದೇಳೋದಾಗಿರಲಿ ಅಥವಾ ಬ್ಯಾಕಲ್ಲಿ ಹಾಫ್ ಇಂಚ್ ಕೆಳಗಡೆ ಇಳಿಯೋದಾಗಿರಲಿ, ಈ ರೀತಿ ಸಮಸ್ಯೆ ಬರ್ತಾ ಇರುತ್ತೆ. ಸೊ ಈ ರೀತಿ ಸಮಸ್ಯೆ ಬಂದಾಗ ನಾವು ಕಟಿಂಗ್ ಯಾವ ರೀತಿ ಮಾಡಬೇಕು ಸಮಸ್ಯೆ ಬರದೇ ಇರೋ ಥರ ಅನ್ನೋ ಟಾಪಿಕ್ ಮೇಲೆ ಇವತ್ತಿನ ಡಿಸ್ಕಷನ್ ಇರುತ್ತೆ. ಸೊ ಇಲ್ಲಿ ನಾವು ಆ ರೀತಿ ಕಟಿಂಗ್ ಮಾಡಬೇಕು ಅಂತಂದರೆ ಮಾರ್ಕಿಂಗ್ ಹಾಕೊಳ್ಳೋದ್ರಲ್ಲಿ ವ್ಯತ್ಯಾಸ ಆಗುತ್ತೆ, ಒಂದನೇ ವಿಚಾರ. ಮತ್ತು ಶೋಲ್ಡರ್ ಎಷ್ಟು ಮೆಜರ್ಮೆಂಟಿಂದ ಕಟ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ನಮಗೆ ಬರುತ್ತೆ ಫೈನಲಿ ಸ್ಟಿಚ್ ಮಾಡಿ ಆದಮೇಲೆ ಬಟನ್ಸ್ನ ಎಷ್ಟು ಇಂಚಿಗೆ ನಾವು ಕಟ್ ಮಾಡ್ತೀವಿ, ಅಂದರೆ ಬಟನ್ ಹೋಲ್ ಹಾಕಬೇಕಾದ್ರೆ ಎಷ್ಟು ಇಂಚು ಟೋಟಲಿ ಶರ್ಟ್ ಫ್ರಂಟಲ್ಲಿ ಎಷ್ಟು ಬಟನ್ಸ್ನ ನಾವು ಹಾಕ್ತೀವಿ, ಅದರ ಮೇಲೆ ನಮ್ಮ ಆ ಒಂದು ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. ಓಕೆನಾ? ಸೊ ಹಾಗಿದ್ರೆ ಸರಿಯಾಗಿ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು, ಕಟ್ಟಿಂಗಲ್ಲಿ ಏನೇನು ವ್ಯತ್ಯಾಸ ಮಾಡಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ನಮಗೆ ಬರತಕ್ಕಂಥದ್ದು ಶೋಲ್ಡರ್ ಮೆಜರ್ಮೆಂಟು. ಶೋಲ್ಡರ್ನ ಡೌನ್ ಎಷ್ಟು ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ನೋಡಿ ಸ್ನೇಹಿತರೆ, ಇದುವರೆಗೂ ನಾವು ಯಾರೂ ಕೂಡ ನನಗೆ ತಿಳಿದಿರೋ ಹಾಗೆ ಒಂದು ಕೋಟಲ್ಲಿ ಬಿಟ್ಟರೆ ಇನ್ನು ಮಾಮೂಲಿಯಾಗಿ ಪ್ಯಾಂಟ್ ಶರ್ಟ್ ಮೆಜರ್ಮೆಂಟ್ನ ನಾವು ತೆಗೆದುಕೊಳ್ತೀವಿ ಅಂತಂದರೆ ಶೋಲ್ಡರ್ ಡೌನ್ ಮೆಜರ್ಮೆಂಟ್ನ ಯಾರೂ ತೆಗೆದುಕೊಳ್ಳೋದಿಲ್ಲ. ಓಕೆನಾ? ಹಾಗಿದ್ರೆ ಶೋಲ್ಡರ್ ಡೌನ್ನ ನಾವು ಅಂದಾಜು ಮೇಲೇ ಕಟ್ ಮಾಡ್ತಾ ಇದ್ದೀವಿ ಆಗಲಿ, ಪರ್ಫೆಕ್ಟಾಗಿ ಶೋಲ್ಡರ್ ಡೌನ್ ಇಷ್ಟೇ ಬರುತ್ತೆ ನಾವು ಇಷ್ಟೇ ಕಟ್ ಮಾಡ್ತೀವಿ ಅಂತ ಯಾರೂ ಎಕ್ಯುರೇಟಾಗಿ ಶೋಲ್ಡರ್ ಡೌನ್ ಮೆಜರ್ಮೆಂಟ್ನ ತೆಗೆದುಕೊಂಡಿರೋದಿಲ್ಲ. ಹಾಗಿದ್ರೆ ಶೋಲ್ಡರ್ ಡೌನ್ ಮೆಜರ್ಮೆಂಟ್ನ ಯಾವ ರೀತಿ ತೆಗೆದುಕೊಳ್ಬೇಕು? ಸೊ ಶೋಲ್ಡರ್ ಡೌನ್ ಮೆಜರ್ಮೆಂಟ್ ಅಂದರೆ ಏನು? ಶೋಲ್ಡರ್ ಡೌನ್ ಮೆಜರ್ಮೆಂಟ್ ಅಂದರೆ ಸ್ನೇಹಿತರೆ, ಈಗ ನಮಗೆ ಇಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಈ ಬಾಟಮ್ ಈ ರೀತಿ ನಮಗೆ ಫೋಲ್ಡ್ ಆಗಿದೆ. ಸೊ ಈ ರೀತಿ ತೆಗೆದುಕೊಂಡಾಗ ನಮಗೆ ಇಲ್ಲಿ ಡಿಸ್ಟೆನ್ಸ್ ಏನು ಬರ್ತಾ ಇದೆ, ಗ್ಯಾಪ್ ಏನು ಬರ್ತಾ ಇದೆ, ಇದು ಶೋಲ್ಡರ್ ಡೌನ್ ಅಂತ ಹೇಳ್ತೀವಿ. ಸೊ ಇದನ್ನು ಸ್ಟ್ರೇಟಾಗಿ ತೆಗೆದುಕೊಂಡು ಇಲ್ಲಿ ನಮಗೆ ಡೌನ್ಗೆ ಎಷ್ಟು ಬರ್ತಾ ಇದೆ ಅದನ್ನು ಮೆಜರ್ಮೆಂಟ್ ಮಾಡಿಕೊಂಡು ಎಷ್ಟು ಇಂಚ್ ಗ್ಯಾಪ್ ಬರ್ತಾ ಇದೆ ಆ ಗ್ಯಾಪನ್ನೇ ಶೋಲ್ಡರ್ ಡೌನ್ ಅಂತ ಹೇಳ್ತೀವಿ. ಸೊ ಆ ಗ್ಯಾಪ್ ಎಷ್ಟು ಬರ್ತಾ ಇದೆ ಅಷ್ಟಕ್ಕೆ ಕಟ್ ಮಾಡಿದ್ರೆ ಎಕ್ಯುರೇಟಾಗಿ ಶೋಲ್ಡರ್ ಕೂತ್ಕೊಳ್ಳುತ್ತೆ. ಮತ್ತು ಇಲ್ಲಿ ಶೋಲ್ಡರ್ ಡೌನ್ ಎಷ್ಟು ಮಾಡಿರ್ತೀವಿ ಅಷ್ಟೇ ಇಂಚನ್ನು ನಾವು ಶೋಲ್ಡರ್ನ ರೌಂಡ್ ನೆಕ್ ಏನು ಕಟ್ ಮಾಡ್ತೀವಿ, ನೆಕ್ ಭಾಗ ಏನು ಕಟ್ ಮಾಡ್ತೀವಿ ಶೋಲ್ಡರ್ ಕಟ್ ಮಾಡಬೇಕಾದ್ರೆ ಹಿಂದ್ಗಡೆ ಅಷ್ಟೇ ಇಡಬೇಕಾಗತ್ತೆ. ಎಕ್ಸಾಂಪಲ್, ನಾನು 1.25 ಇಂಚು ಶೋಲ್ಡರ್ ಡೌನ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಕೂಡ 1.25 ಇಂಚೇ ಮಾಡಬೇಕಾಗತ್ತೆ, ಹೆಚ್ಚು ಕಡಿಮೆ ಮಾಡಬಾರ್ದು. ಈಗ ಹೆಚ್ಚು ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಕೆಲವೊಬ್ರು ಏನು ಮಾಡ್ತಾರೆ, ಶೋಲ್ಡರ್ ಡೌನ್ನ 2 ಇಂಚು ಮಾಡಿರ್ತಾರೆ, 1.25 ಇಂಚು ನೆಕ್ ರೌಂಡ್ನ ಮಾಡ್ತಾರೆ ಶೋಲ್ಡರ್ಗೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಈ ಫ್ರಂಟಲ್ಲಿ ಮುದ್ದೆ ಬರ್ತಾ ಇದೆ, ಈಗ ಕಾಣ್ತಾ ಇದೆಯಲ್ಲ, ಇದು ಸೇಮ್ ಅದೇ ಸ್ಟಿಚಿಂಗ್ಗೆ. ಓಕೆನಾ? ಫ್ರಂಟಲ್ಲಿ ನಮಗೆ ಇಲ್ಲೆಲ್ಲ ಬಟ್ಟೆ ಎಕ್ಸೆಸ್ ಕಾಣುತ್ತೆ. ಯಾಕೆ ಕಾಣುತ್ತೆ ಎಕ್ಸೆಸ್ಸು ಅಂದರೆ, ನಮಗೆ ನೆಕ್ ರೌಂಡು 1.25 ಇಂಚ್ ಇಟ್ಟಿದ್ದೀವಿ, ಇದು 2 ಇಂಚ್ ಇಟ್ಟಿದ್ದೀವಿ. ಸೊ ಇದು ಎಲ್ಲಿ ಹೋಗಬೇಕು, ಇದು ಹೋಗಬೇಕು ಅಂದರೆ ಜಾಗ ಬೇಕಲ್ಲ, ಆ 1/4 ಇಂಚ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಆಗ ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚ್ ಅಂದರೆ 1/2 ಇಂಚ್ ಆಯಿತು. ಸೊ ಟೋಟಲ್ 1/2 ಇಂಚ್ ಮಾರ್ಜಿನ್ ನಮಗೆ ಈ ಫ್ರಂಟಲ್ಲಿ ಇದೇ ರೀತಿ ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಮೊದಲನೇ ಮಿಸ್ಟೇಕ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಶೋಲ್ಡರ್ ಡೌನ್ ಮಾಡಬೇಕಾದ್ರೆ ಎಷ್ಟು ಡೌನ್ ಮಾಡಿರ್ತೀವೋ ಅಷ್ಟೇ ಡೌನ್ನ ಶೋಲ್ಡರ್ ಡೌನ್ ಮಾಡಿಕೊಂಡು ನೆಕ್ ರೌಂಡು ಕೂಡ ಅಷ್ಟಕ್ಕೆ ಡೌನ್ ಮಾಡಿಕೊಡ್ಬೇಕು. ಓಕೆನಾ? ಮತ್ತು ನೆಕ್ ರೌಂಡ್ ಅಂತಂದರೆ ಇಲ್ಲಿಂದ ಇದು ಅಲ್ಲ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಏನು ಇಡ್ತೀವಿ, ಈ ಶೋಲ್ಡರ್ ಡೌನ್ಗೆ 2 ಇಂಚ್ ಇಟ್ಟರೆ ಇಲ್ಲಿಂದ ಈ ಡಿಸ್ಟೆನ್ಸ್ 2 ಇಂಚ್ ಇಡಬೇಕು. ಈ ನೆಕ್ ರೌಂಡ್ ಬಂದು ಕಾಲರ್ ಎಷ್ಟಿದೆ 15 ಇಂಚ್ ಇತ್ತು ಅಂದರೆ ಕಾಲರ್ನ 5ನೇ 1 ಭಾಗ ಇಡಬೇಕು. ಆಗ ಪರ್ಫೆಕ್ಟಾಗಿ ನಿಮಗೆ ರೌಂಡ್ ಶೇಪ್ ಕಾಲರ್ ಅನ್ನೋದು ಕೂತ್ಕೊಳ್ಳುತ್ತೆ. ಇದು ಟಿಪ್ ನಂಬರ್ 1 ಆಯಿತು. ಇನ್ನು ಎರಡನೇದೇನಪ್ಪ ಅಂತಂದರೆ, ಶೋಲ್ಡರ್ ಎಷ್ಟು ಇಂಚಿಗೆ ಇಡಬೇಕು ನಾವು ಅಂತಂದರೆ, ಮಿನಿಮಮ್ ಅದನ್ನು ಕೂಡ ಅಷ್ಟೇ ನಾವು ಜಡ್ಜ್ ಮಾಡೋದೇ ಇಲ್ಲ, ಅಂದಾಜಾಗಿಟ್ಟು ಹೊಲ್ದು ನಡಿ ಅಂದ್ಬಿಡ್ತೀವಿ. ಯಾಕೆ ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್, ತುಂಬ ತೆಳ್ಳಗಿರೋ ವ್ಯಕ್ತಿ ಬಂದಿದ್ದಾನೆ, ಏಜ್ ದೊಡ್ಡದಿದೆ, ಅವ್ರಿಗೆ ನಾವು 5.5-6 ಇಂಚು ಇಟ್ಟು ಹೊಲ್ಬಿಡ್ತೀವಿ. ಹಾಗಲ್ಲ, ನಾವೇನು ಮಾಡಬೇಕು ಅಂತಂದರೆ, ಅವರ ಬಾಡಿ ಯಾವುದೇ ರೀತಿ ಇದೆ, ದಪ್ಪ ಇದೆನಾ ಅಂದರೆ 40 ಇಂಚ್ ಚೆಸ್ಟ್ ಬಂತು ಅಂತಂದರೆ ಅವರಿಗೆ 5.5 ಇಂಚಿನ ಶೋಲ್ಡರ್ ಬೇಕೇ ಬೇಕಾಗತ್ತೆ. 45 ಇತ್ತು ಚೆಸ್ಟು, 48 ಇತ್ತು, 46 ಬಂತು, 43, 44 ಬಂತು, ಅಲ್ಲೇವರೆಗೆ ಏನು ಮಾಡಬೇಕು ಅಂದರೆ 6 ಇಂಚು ಮಾತ್ರ ಇಡಬೇಕು, ಅಥವಾ 6.25 ಇಂಚು ಇಡಬೇಕಾಗತ್ತೆ ಅಂಥವ್ರಿಗೆ ಶೋಲ್ಡರ್. ಅಂದರೆ 43 ಪ್ಲಸ್ ಬಂತು ಅಂದರೆ 40ಇಂದ 42ವರೆಗೂ ನೀವು 530ನೇ ಇಡಬೇಕಾಗತ್ತೆ. ಸೊ 5 ಇಂಚ್ ಯಾರಿಗೆ ಇಡಬೇಕು ಅಂತಂದರೆ, ಟೋಟಲಿ 36 ಚೆಸ್ಟ್ ಏನು ಬರುತ್ತೆ ಅಥವಾ 34 ಏನು ಬರುತ್ತೆ, 35 ಒಳಗಡೆ ಅಂತ ಇಟ್ಕೊಳ್ಳಿ. ಸೊ ಅಂಥವ್ರಿಗೆ 5 ಇಂಚು ಶೋಲ್ಡರ್ನ ಇಡಬೇಕಾಗತ್ತೆ.
ಆಗ ಏನಾಗುತ್ತೆ ಅಂದರೆ ನಮಗೆ ಬ್ಯಾಕಲ್ಲಿ ಬಟ್ಟೆ ಕರೆಕ್ಟಾಗಿ ಬಾಡಿಗೆ ಅಂಟ್ಕೊಂಡು ಕೂತ್ಕೊಳ್ಳುತ್ತೆ. ಸೊ ಎದ್ದೇಳಲ್ಲ. ನಾವೀಗ 6.5 40 ಇಂಚಸ್ ಚೆಸ್ಟ್ ಇದ್ದಂಥವ್ರಿಗೆ 6.5 ಶೋಲ್ಡರ್ನ ಇಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ. ಈ ಡಿಸ್ಟೆನ್ಸ್ನ ಗ್ಯಾಪ್ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಏನಾಗುತ್ತೆ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಗೆ ಶೋಲ್ಡರ್ ಅಂತಕ್ಕಂಥದ್ದು ಇಲ್ಲಿ ಕೂತ್ಕೊಂಡಿದೆ, ಹೌದಾ? ಶೋಲ್ಡರ್ ಇಲ್ಲಿ ಕೂತ್ಕೊಂಡಿದೆ. 6.5 ಇಂಚ್ ಇಟ್ಟರೆ ಇನ್ನೂ 1 ಇಂಚ್ ಕೆಳಗಡೆ ಕೂತ್ಕೊಳ್ಳುತ್ತೆ. ಆಗೇನಾಗುತ್ತೆ, ನಾವೇ ಸ್ಪೇಸ್ ಮಾಡಿಕೊಟ್ಟಂಗಾಗುತ್ತೆ ಬ್ಯಾಕಲ್ಲಿ ಶರ್ಟ್ನ ಫ್ರೀಯಾಗಿ ಅಳ್ಳಾಡಲಿ ಅಂತ. ಓಕೆನಾ? ನಾವೇ ಅದಕ್ಕೆ ಸ್ಪೇಸ್ ಮಾಡಿಕೊಡ್ತೀವಿ. 1/2 ಇಂಚ್ ಎಕ್ಸ್ಟ್ರಾ ಕೊಟ್ಬಿಟ್ಟು 1 ಇಂಚ್ ಎಕ್ಸ್ಟ್ರಾ ಕೊಟ್ಟು ನಾವು ಸ್ಪೇಸ್ ಕೊಟ್ಬಿಡ್ತೀವಿ, ಜಾಗ ಕೊಟ್ಬಿಡ್ತೀವಿ, ನೀನು ಆರಾಮಾಗಿರಪ್ಪ ಅಂತೇಳಿ. ಸೊ ಅದು ಆರಾಮಾಗಿರುತ್ತೆ. ಸೊ ಆಗ ನಮಗೇನಾಗುತ್ತೆ ಅಂದರೆ ಫಿಟ್ಟಿಂಗ್ ಕಂಫರ್ಟಬಲ್ ಆಗಿ ಬರಲ್ಲ, ಕೆಳಗಡೆ ಬಾಟಮಲ್ಲಿ ಅಳ್ಳಾಡ್ತಾ ಇರುತ್ತೆ. ಸೊ ನಾವು ಯೋಚನೆ ಮಾಡಿದ್ರು ಸಿಗಲ್ಲ ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಅಂಥೇಳಿ. ಸ್ಟಿಚ್ ಮಾಡಿ ಆದಮೇಲೆ ಟೋಟಲಿ ಫಂಕ್ ಆಗಿಬಿಡ್ತೀವಿ. ಸೊ ಈ ರೀತಿ ನಡೀತಾ ಇರುತ್ತೆ. ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ 40 ಇಂಚಿಗೆ ನೀವು 530 ಶೋಲ್ಡರ್ ಇಟ್ಟು ನೀವು ಸ್ಟಿಚಿಂಗ್ ಮಾಡಿರೋದೇ ಆದರೆ ನಿಮಗೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಮತ್ತು ಇನ್ನೊಂದು ಏನು ಮಾಡ್ತೀವಿ ನಾವು, ಬಹಳಷ್ಟು ಜನ ಮಿಸ್ಟೇಕ್ ಏನು ಮಾಡ್ತೀವಿ ಅಂತಂದರೆ, ಶೋಲ್ಡರ್ನ ಕಟ್ ಮಾಡಬೇಕಾದ್ರೆ ನಿಮ್ಗೆ ಆಲ್ರೆಡಿ ಒಂದು ವೈಟ್ ಶರ್ಟ್ ವಿಡಿಯೋ ಇದೆ, ಶೋಲ್ಡರ್ ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ಸಾಧ್ಯವಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಫೈನಲ್ ಸ್ಕ್ರೀನ್ ಎಂಡಲ್ಲಿ ಕೂಡ ಆ ವಿಡಿಯೋ ನಿಮಗೆ ತೋರಿಸಿರ್ತೀನಿ, ನೋಡಿ ನೀವು ಅದನ್ನು. ಶೋಲ್ಡರ್ ಕಟ್ ಮಾಡಬೇಕಾದ್ರೆ ಇಲ್ಲಿಗೆ ಡಿಸ್ಟೆನ್ಸ್ ಬರುತ್ತೆ. ಇಲ್ಲಿ ರೌಂಡ್ ನೆಕ್ ನಮಗೆ ಬ್ಯಾಕಲ್ಲಿ ಫ್ರಂಟ್ ಎಷ್ಟು ಇಟ್ಟಿರ್ತೀವಿ, ಶೋಲ್ಡರ್ ಬ್ಯಾಕಲ್ಲಿ ಅಷ್ಟೇ ಇಡ್ತಕ್ಕಂಥದ್ದೆಲ್ಲ ಒಂದು 1/2 ಇಂಚ್ ನಮಗೆ ಡಿಫ್ರೆನ್ಸ್ ಬರುತ್ತೆ. ಸೊ ಆ ಡಿಫ್ರೆನ್ಸ್ನ ಮೇಂಟೈನ್ ಮಾಡಲೇಬೇಕು ಸ್ನೇಹಿತರೆ. ಆ ರೀತಿ ಮಾಡಿದಾಗ ಮಾತ್ರ ನಮಗೆ ಫಿಟ್ಟಿಂಗು ಕರೆಕ್ಟಾಗಿ ಬಂದಿರುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮಗೆ ಶರ್ಟ್ ಅಳ್ಳಾಡೋದಿಲ್ಲ, ಜೋಲ್ ಬರೋದೇ ಇಲ್ಲ. ಓಕೆನಾ? ಒಂದು 2ನೇ ಟಿಪ್ ಇದಾಯಿತು. ಇನ್ನು 3ನೇದು ಏನು ಮಾಡ್ತೀವಿ ನಾವು ಅಂತಂದರೆ, ಹೊಟ್ಟೆ ಭಾಗ. ನಮಗೆ ಹೊಟ್ಟೆ ಭಾಗ ಜಾಸ್ತಿ ಇದೆ ಅಂತಂದರೆ ಅದಕ್ಕೆ ಮಾರ್ಕಿಂಗೇ ಬೇರೆ ಇರುತ್ತೆ. ನಾವು ಈಕ್ವಲ್ ಆಗಿ ಏನು ಮಾಡ್ತೀವಿ, ಚೆಸ್ಟ್ ಭಾಗ ಎಷ್ಟಿದೆ ಬಾಟಮಲ್ಲೇ ಅಷ್ಟೇ ಇಟ್ಬಿಟ್ಟು ಟೋಟಲ್ ಸ್ಟ್ರೇಟ್ ಲೈನ್ ಹಾಕಿ ಡ್ರಾ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಬಿಡ್ತೀವಿ. ಇಲ್ಲ ಅಂತಂದರೆ ಚೆಸ್ಟ್ ಭಾಗ ಎಷ್ಟಿದೆನೋ ಬಾಟಮಲ್ಲಿ ಎಷ್ಟಿದೆನೋ ಅದನ್ನು ನೋಡ್ಕೊಂಬಿಟ್ಟು ಶೇಪ್ ಸ್ಕೇಲ್ ಬರುತ್ತೆ ಇಟ್ಬಿಟ್ಟು ಮಾರ್ಕ್ ಹಾಕಿ ನಡಿ ಅಂದ್ಬಿಡ್ತೀವಿ. ಹಾಗಲ್ಲ ಸ್ನೇಹಿತರೆ, ಅದು ಹೊಟ್ಟೆ ಭಾಗ ಎಷ್ಟಿದೆ ನೀವು ಮೆಜರ್ಮೆಂಟ್ ತೆಗೆದುಕೊಳ್ಳೇಬೇಕು. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ಚೆಸ್ಟ್ 40 ಇದೆ ಅಂತಂದರೆ ಹೊಟ್ಟೆ 45 ಒಂದಿರುತ್ತೆ ಮತ್ತು ಹಿಪ್ 40ನೇ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಹೊಟ್ಟೆಗೆ ಸ್ಪೇಸ್ ಕೊಡಲೇಬೇಕು, ಜಾಗ ನಾವು ಮಾಡಿಕೊಡಬೇಕು. ಅಲ್ಲಿ ಕಟಿಂಗೇ ಡಿಫ್ರೆನ್ಸ್ ಆಗಿರುತ್ತೆ. ಕಟಿಂಗ್ ಡಿಫ್ರೆನ್ಸ್ ಮೀನ್ಸ್ ಮಾರ್ಕಿಂಗ್ ನಾವು ಡಿಫ್ರೆಂಟಾಗಿ ಹಾಕಲೇಬೇಕಾಗತ್ತೆ. ಸೊ ಆ ಭಾಗದಲ್ಲಿ ನಾವು ರೌಂಡ್ ಶೇಪನ್ನು, ಹೊಟ್ಟೆ ಏನು ಶೇಪ್ ಇದೆ ಆ ಶೇಪಲ್ಲಿ ನಾವು ಅಲ್ಲಿ ಹಾಕಿದ್ರೆ ಮಾತ್ರ ನಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಆ ಭಾಗದಲ್ಲಿ. ಸೊ ಆವಾಗ ನಮಗೆ ಫ್ರಂಟಲ್ಲಿ ಆ ಗ್ಯಾಪ್ ಅನ್ನೋದು ಬರೋದೇ ಇಲ್ಲ. ಓಕೆನಾ? ಇದು ಟಿಪ್ ನಂಬರ್ 3 ಆಯಿತು. ಇನ್ನು ಲಾಸ್ಟ್ ಫೈನಲ್ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಕಟಿಂಗ್ ಮಾಡಬೇಕಾದ್ರೆ, ಬ್ಯಾಕ್ ಕಟಿಂಗ್ ಮಾಡಬೇಕಾದ್ರೆ ಮೇಜರ್ ಮಿಸ್ಟೇಕ್ ಪ್ರತಿಯೊಬ್ಬರು ಮಾಡ್ತಕ್ಕಂಥ ಕಾಮನ್ ಮಿಸ್ಟೇಕ್ ಇದು. ಏನು ಮಾಡ್ತಾರೆ ಅಂತಂದರೆ, ಶೋಲ್ಡರ್ ಕಟ್ ಮಾಡಬೇಕಾದ್ರೆ ಬ್ಯಾಕ್ ಕಟ್ ಮಾಡಬೇಕಾದ್ರೆ ಶೋಲ್ಡರ್ ಭಾಗ ಏನು ಕಟ್ ಮಾಡ್ತೀವಿ ಅಲ್ಲಿ 1/2 ಇಂಚ್ ಜಾಸ್ತಿ ಇಟ್ಟು ಕಟ್ ಮಾಡ್ತಾರೆ ಕೆಲವೊಬ್ಬರು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಅಲ್ಲಿ 1/2 ಇಂಚ್ ಜಾಸ್ತಿ ಇಟ್ಟು ಕಟ್ ಮಾಡಿ ಆದಮೇಲೆ ಮತ್ತೆ ಬಾಟಮಲ್ಲಿ ಬ್ಯಾಕಲ್ಲಿ 1/2 ಇಂಚ್ ಕಡಿಮೆ ಕಟ್ ಮಾಡ್ತಾರೆ. ಈ ರೀತಿ ಎದಕ್ಕೆ ಮಾಡ್ತಾರೋ ನನಗೆ ಅರ್ಥ ಆಗ್ತಲ್ಲ. ಯಾಕಂದರೆ ಅವ್ರದ್ದು ಬ್ಯಾಕ್ ಕೆಳಗಡೆ ಇಳಿತಾ ಇರುತ್ತೆ. 6.5 ಇಂಚಿನ ಶೋಲ್ಡರ್ ಇಟ್ಟಾಗ ಆಟೋಮೆಟಿಕ್ ಇಳಿಯುತ್ತೆ. ಆ ಇಳಿಯೋದನ್ನು ಅವಾಯ್ಡ್ ಮಾಡಲಿಕ್ಕೆ ಅವರು ಬ್ಯಾಕಲ್ಲಿ ಕಟ್ ಮಾಡ್ತಾರೆ. ಸೊ ಬ್ಯಾಕಲ್ಲಿ ಎದಕ್ಕೆ ಕಟ್ ಮಾಡ್ತೀವಿ, ಶೋಲ್ಡರಲ್ಲೇ ಕಟ್ ಮಾಡಿ 1/2 ಇಂಚು, ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಹಿಂಗೆ ಸ್ವಲ್ಪ ಯೋಚನೆ ಮಾಡಿ ನೀವು, ನಾವು ಎಲ್ಲನೂ ಪರ್ಫೆಕ್ಟಾಗಿ ಕಟ್ ಮಾಡಿದಾಗ ಮಾತ್ರ ಅದು ಶರ್ಟ್ ಅನ್ನೋದು ಕರೆಕ್ಟಾಗಿ ಕುತ್ಕೊಂಡಿರುತ್ತೆ. ನಾವು ಕರೆಕ್ಟಾಗಿ ಕಟ್ ಮಾಡ್ತಾ ಇಲ್ಲ, ಡಿಫ್ರೆನ್ಸ್ ಮಾಡ್ತಾ ಇದ್ದೀವಿ, 1/2 ಇಂಚ್ ಹೆಚ್ಚಿಡ್ತಾ ಇದ್ದೀವಿ ಅಂದರೆ 1/2 ಇಂಚ್ ಇನ್ಕ್ರೀಸೇ ಆಗುತ್ತೆ, ಅಲ್ಲಿ ಗ್ಯಾಪ್ ಬಂದೇ ಬರುತ್ತೆ. 1/2 ಇಂಚ್ ಕೆಳಗಡೆ ಕಟ್ ಮಾಡ್ತಾ ಇದ್ದೀವಿ ಅಂದರೆ 1/2 ಇಂಚ್ ಕಡಿಮೆ ಆಗೇ ಆಗುತ್ತೆ. ಸೊ ಆ ರೀತಿ ಮಾಡಬಾರ್ದು. ಓಕೆನಾ? ಅಕ್ಯುರೇಟಾಗಿ ನೀವು ಕಟಿಂಗನ್ನು ಮಾಡಿ. ಆ ವಿಡಿಯೋ ನಿಮಗೆ ಎಂಡಲ್ಲಿ ಸಿಗ್ತಾ ಇದೆ, ಎಂಡ್ ಸ್ಕ್ರೀನಲ್ಲಿ ನಾನು ಹಾಕ್ತಾ ಇದ್ದೀನಿ, ಅದನ್ನು ನೋಡ್ಕೊಂಬಿಟ್ಟು ನೀವು ಫಾಲೋ ಮಾಡಿ. ಪರ್ಫೆಕ್ಟಾಗಿ ನಿಮಗೆ ಕಟಿಂಗ್ ಅನ್ನೋದು ಬರುತ್ತೆ, ಫಿಟ್ಟಿಂಗ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ನಿಮಗೆ ಸಿಗ್ತಾ ಬರುತ್ತೆ. ಓಕೆನಾ? ಇದಿಷ್ಟು 4 ಟಿಪ್ನ ಇವತ್ತು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಶರ್ಟ್ ಕಟಿಂಗ್ ಮಾಡೋದ್ರಲ್ಲಿ. ಅದೇ ರೀತಿ ಸ್ಟಿಚಿಂಗ್ ಮಾಡೋದ್ರಲ್ಲೂ ಕೂಡ ಬಹಳ ಇಂಪಾರ್ಟೆಂಟು 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂದರೆ 1/2 ಇಂಟು ಸ್ಟಿಚಿಂಗ್ ಮಾರ್ಜಿನ್ನ ಇಡಲೇಬೇಕು ಸ್ನೇಹಿತರೆ. ಕೆಲವೊಬ್ರು ಏನು ಮಾಡ್ತೀವಿ, 3/4 ಇಂಚ್ ಇಡ್ತೀವಿ, ಇನ್ನು ಕೆಲವೊಬ್ಬರು ಒಂದು ಕಡೆ 1/4 ಇಂಚ್ ಇಡ್ತಾರೆ, ಇನ್ನೊಂದು ಕಡೆ 1/2 ಇಂಚ್ ಇಡ್ತಾರೆ. ಇಲ್ಲಿ ಶೋಲ್ಡರ್ ಹತ್ರ ಬಂದಾಗ 1/4 ಇಂಚ್ ಇಟ್ಟಿರ್ತಾರೆ, ಇಲ್ಲಿ ಬಂದಾಗ 1/2 ಇಂಚ್ ಇಡ್ತಾರೆ. ಸೊ ಹೆಚ್ಚು ಕಡಿಮೆ ಆಗೋಗುತ್ತೆ. ಸೊ ಆ ರೀತಿ ಮಾಡಬೇಡಿ. ಸಾಧ್ಯವಾದಷ್ಟು ಟೈಮ್ ತೆಗೆದುಕೊಂಡು 1/2 ಇಂಚ್ ಮಾರ್ಜಿನ್ ಇದ್ದರೆ 1/2 ಇಂಚ್ ಮಾರ್ಜಿನ್ನೇ ಬಿಡಿ. ಬಟ್ಟೆನ ಎಳೆದು ಬಿಡಲಿಕ್ಕೆ ಹೋಗಬೇಡಿ. ನೀವು ಇಲ್ಲಿ ಶೋಲ್ಡರ್ ಹತ್ರ ಮತ್ತು ಆರ್ಮ್ಹೋಲ್ ಹತ್ರ ನಿಮಗೆ ರಿಂಕಲ್ಸ್ ಅನ್ನೋದು ಬರ್ತಾ ಇದೆ ಅಂತಂದರೆ ಮೇನ್ ರೀಸನ್ ಸ್ಟಿಚಿಂಗಲ್ಲಿ ನಾವು ಕೆಳಗಡೆ ಬಟ್ಟೆ ಆದರೂ ಎಳಿತಾ ಇರ್ತೀವಿ ಅಥವಾ ಮೇಲ್ಗಡೆ ಬಟ್ಟೆ ಆದರೂ ಎಳಿತಾ ಇರ್ತೀವಿ, ಅಡ್ಜಸ್ಟ್ಮೆಂಟ್ ಮಾಡಿ ಒಂದು 1/4 ಇಂಚ್ ಡಿಫ್ರೆನ್ಸಲ್ಲಿ ಕಟ್ ಮಾಡಿರ್ತೀವಿ. ಸೊ ಅದನ್ನು ಮಾಡಬೇಡಿ, ಎಕ್ಯುರೇಟಾಗಿ ಮಾಡಿ. ಇನ್ನೊಂದು ಮೇನ್ ಟಿಪ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಆರ್ಮೋಲ್ ಕರೆಕ್ಟಾಗಿ ನಾವು ಕಟ್ ಮಾಡಬೇಕು ಅಂತಂದರೆ
ನಿಮಗೆ ಅರ್ಥ ಆಗಲಿಲ್ಲ, ಮೆಥಡ್ ಗೊತ್ತಾಗ್ತಾ ಇಲ್ಲ, ನಮ್ಗೆ ಕ್ಲಿಯರಾಗಿ ತಲೆಗೆ ಹೋಗ್ತಾ ಇಲ್ಲ ಅಂತಂದರೆ ಸಿಂಪಲ್ ಕಾನ್ಸೆಪ್ಟ್. ನಾವು ಆರ್ಮಲ್ನ ಮಸಲ್ ಮೆಜರ್ಮೆಂಟ್ ಏನು ತೆಗೆದುಕೊಂಡಿರ್ತೀವಿ, ಈ ಕಡೆ ಏನು ತೆಗೆದುಕೊಂಡಿರ್ತೀವಿ, ಇಲ್ಲಿ 8.5 8 ಇಂಚು ಬರುತ್ತೆ. ಸಾಮಾನ್ಯವಾಗಿ ಬರತಕ್ಕಂಥದ್ದು 8 ಇಂಚು, ಭಾಳ ಆದರೆ 8.5, ಇನ್ನೂ ಭಾಳ ಆದರೆ 9 ಇಂಚು. 9 ಇಂಚು ಬಹಳ ರೇರ್ ಬರತಕ್ಕಂಥದ್ದು, 45 ಚೆಸ್ಟ್ ಇದ್ದಂಥವ್ರಿಗೆ ಮಾತ್ರ ಬರುತ್ತೆ. ಓಕೆನಾ, 9 ಇಂಚು. ಸೊ 8.5 ಮ್ಯಾಕ್ಸಿಮಮ್. ಸೊ ಇಲ್ಲಿ 8.5 ಬರ್ತಾ ಇದೆ ಅಂತಂದರೆ ನೀವು ಇಲ್ಲಿಂದ ಇಲ್ಲಿಗೆ 8.5ನೇ ಇಡಬೇಕಾಗತ್ತೆ. ಆಗೇನಾಗುತ್ತೆ, ಈ ಚೆಸ್ಟ್ ಮೆಜರ್ಮೆಂಟಿಗೆ ಇಲ್ಲಿ ಕಟ್ ಮಾಡಬೇಕಾದ್ರೆ 8.5 ಇಟ್ಟರೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ, ಮತ್ತು 8 ಇಂಚಿಗೆ ಬರುತ್ತೆ. ಆವಾಗ ಏನು ಮಾಡಬೇಕು, 1/2 ಇಂಚ್ ಮಾತ್ರ ಕಟ್ಟಿಂಗ್ ಮಾಡಬೇಕಾಗತ್ತೆ ಸ್ಟಿಚಿಂಗ್ ಮಾಡೋದ್ರಲ್ಲಿ. ಸೊ ಈ ಒಂದು ಟಿಪ್ಪನ್ನು ನೆನಪಿಟ್ಕೊಳ್ಳಿ, ಬಹಳ ಯೂಸ್ಫುಲ್ ಆಗುತ್ತೆ. ಮತ್ತು ನಿಮಗೆ ಈ ರೀತಿ ಕೈ ಲಿಫ್ಟ್ ಮಾಡಿದಾಗ ಶರ್ಟ್ ಮೇಲೆ ಎದ್ದೇಳ್ತಕ್ಕಂಥ ಸಮಸ್ಯೆ ದೂರ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಏನೇ ಡೌಟ್ ಇದ್ದರೂ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ಆದರೂ ಮೆನ್ಷನ್ ಮಾಡಿ, ಅಥವಾ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಆದರೂ ಮಾಡಿ, ನಿಮ್ಮ ಜೊತೆ ನಾನು ಅದ್ರ ಬಗ್ಗೆ ಡಿಸ್ಕಸ್ನ ಮಾಡ್ತೀನಿ. ಓಕೆನಾ, ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.